ನೇತ್ರಾವತಿ ಐಲ್ಯಾಂಡ್ ಕಡೆ ನಮ್ಮ ಪಯಣ. ಮುರುಡೇಶ್ವರಕ್ಕೆ ಸ್ವಾಗತ. ಒನ್ ಆಫ್ ದಿ ಟಾಲೆಸ್ಟ್ ಸ್ಟ್ಯಾಚ್ಯೂ ಇನ್ ದಿ ವರ್ಲ್ಡ್, ಶ್ರೀ ಮುರುಡೇಶ್ವರ ದೇವಸ್ಥಾನ. ನೋಡ್ರಿ ಎಷ್ಟು ಸುಂದರವಾಗಿ ಕಾಣುತ್ತದ. ಸಮುದ್ರ ಪಕ್ಕ ಶಿವನ ದೇವಸ್ಥಾನ. ಇವತ್ತು ನಾನು ಮುರುಡೇಶ್ವರ ಬಂದಿದ್ದು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ. ಸಮುದ್ರದ ಒಳಗಿನ ಆಳ ಹೆಂಗಿರುತ್ತೆ, ಒಂದು ಪ್ರಪಂಚ ಹೆಂಗಿರುತ್ತೆ ಅಂತ ನೋಡುವ ಆಸೆ. ಬಹಳ ದಿನದಿಂದ ಆಸೆ ಇತ್ತು, ಈ ಸಮುದ್ರದ ಒಳಗಡೆ ಯಾವ ಥರ ಒಂದು ಪ್ರಪಂಚ ಅದ ಅಂತ ನೋಡ್ಬೇಕಂತ ಆಸೆ. ಹಾಗಾಗಿ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕೆ ಬಂದೀನಿ. ಅದೇ ಸ್ಕೂಬಾ ಡೈವಿಂಗ್ ಮಾಡೋಕೆ ಬಂದೀನಿ ಈ ಮುರುಡೇಶ್ವರಕ್ಕೆ. ಬರೀ ಇವತ್ತು ಸಮುದ್ರದಲ್ಲಿರುವಂಥ ಒಂದು ಪ್ರಪಂಚನ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ. ಇದೇ ನೋಡ್ರಿ ಡಾಲ್ಫಿನ್ ಡೈವ್ ಸ್ಕೂಬಾ ಡೈವಿಂಗ್ ಅಂತ. ಇವರೇ ನಮ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಈಗ ಸ್ವಲ್ಪ ಪಾಲಿಸ್ ಇತ್ತು, ಎಲ್ಲ ಫಿಲಪ್ ಮಾಡಿದ್ವಿ. ಈಗ ನೆಕ್ಸ್ಟು ಬೋಟಲ್ಲಿ ಹೋಗ್ಬೇಕು. ಇವಾಗ ನಮ್ಮ ಬೋಟ ರೆಡಿ ಆಗುತ್ತದ ಹೊರಡಕ. ನೋಡ್ರಿ ಸಂಚಾರಿ ಲಕ್ಷ್ಮೀಕಾಂತ್ ಅಂತ. ಹಾಯ್. ಇವತ್ತು ನಾವು 5 ಜನ ಬಂದಿದ್ದೆವು. ಭರತ್ ಅಣ್ಣ, ಲೋಕೇಶ್ ಅಣ್ಣ, ಅಕ್ಷಿತ್ ಅಣ್ಣ ಆ್ಯಂಡ್ ತಿಲಕ್ ಅಣ್ಣ. ವಾವ್, ನೋಡೋಕೆ ಮಾತ್ರ ಸಖತ್ತಾಗದ. ಈಗ ಮುರುಡೇಶ್ವರದಿಂದ ನಾವು ಒಂದು ಐಲ್ಯಾಂಡ್ ಹೋಗ್ಬೇಕು, ನೇತ್ರಾವತಿ ಐಲ್ಯಾಂಡ್ ಅಂತ. ಅಲ್ಲಿ ಸ್ಕೂಬಾ ಡೈವಿಂಗ್ ಅದ. ನೇತ್ರಾವತಿ ಐಲ್ಯಾಂಡ್ ಹತ್ರನೇ ಸ್ಕೂಬಾ ಡೈವಿಂಗ್ ಮಾಡಬೇಕು. ನೋಡ್ರಿ ಒಳ್ಳೆ ಕ್ರೇಜಿ ಆಗದ ಬೋಟ್ ಜರ್ನಿ. ವಾವ್, ಕ್ರೇಜಿ, ನಾವು ಕೂಡ ಕ್ರೇಜಿ. Don't open your mouth. Don't try to smile. Smile, the water will get you. Okay? Dive master ask you, are you okay? Okay. You are okay? Okay. Your mouth okay? You have to do like this. Oh. This is our mouth okay? Okay, after that. ಬಹಳ ದಿನದ ಕನಸು ಸಮುದ್ರ ಒಳಗಡೆ ಸಮುದ್ರದ ಪ್ರಪಂಚ ನೋಡ್ಬೇಕಂತ ಒಂದು ಆಸೆ ಇತ್ತು. ಹಂಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ನೋಡ್ರಿ ನೇತ್ರಾವತಿ ಐಲ್ಯಾಂಡ್ ಕಡೆ ನಮ್ಮ ಪಯಣ. Scuba diver and Captain Pradeep Anna. Try ಮಾಡ್ಬೋದಾ? ನಿಜ? ಹೇಗೆ? ಟ್ರೈ ಮಾಡಕ್ಕೆ ಬಿಟ್ಟಿದ್ದಾರೆ. ಬೋಟ್ ಟ್ರೈ ಮಾಡ್ತಿದ್ರು ಅಣ್ಣ ಹೇಳ್ತಿದ್ರು ಸರ. ಕ್ಯಾಪ್ಟನ್ ಪ್ರದೀಪ್ ಅಣ್ಣ. ಅಣ್ಣ ನಿಮ್ಗೆ ರೂಟ್ ಹೆಂಗ್ ಗೊತ್ತಾಗುತ್ತೆ? ರೂಟಲ್ಲಿ ಡೈಲಿ ತಿಳ್ಕೊಂತೀವಲ್ಲ, ಗೊತ್ತಾಗುತ್ತಾ? ಓಕೆ, ಇದೇ ರೂಟಲ್ಲಿ ಹೋಗ್ಬೇಕಂತ ನಿಮ್ಗೆ ಗೊತ್ತಾಗುತ್ತಾ? ಅಂದ್ರೆ ಈ ಕಡೆ ಹೋಗ್ಬೇಕಂದ್ರೆ ಇದನ್ನ ಹಿಂಗ್ ಮಾಡ್ಬೇಕಾ? ಈ ಕಡೆ ಹೋಗುತ್ತೆ, ಈ ಕಡೆ ಮಾಡೋದು ಆ ಕಡೆ. ಇದು ಈ ಕಡೆ ಬಂದ್ರೆ ಆ ಕಡೆ ಹೋಗುತ್ತಾ? ಆ ಕಡೆ ಮಾಡ್ರೆ ಈ ಕಡೆ ಬರುತ್ತೆ. ಓಕೆ, ಮಾಡ್ರೆ ಈ ಕಡೆ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಒಳ್ಳೆ ಚೆನ್ನಾಗಿ ಹೇಳ್ಕೊಟ್ರು. ಸ್ನಾಕ್ಸಾ ಏನೇನು ಕೊಟ್ಟಿದ್ದಾರೆ? ಏನೇನು ಕೊಟ್ಟಿದ್ದಾರೆ ಅಣ್ಣ?
ಓಕೆ, ಅವ್ರ ಕಡೆಯಿಂದ ಎಲ್ಲ ಸ್ನ್ಯಾಕ್ಸ್ ಅಲ್ಲ. ಈಗ ಇಲ್ಲಿ 1 ಗಂಟೆಗೆ ಹೊರಟ್ರ ರಿಟರ್ನ್ ಬರೋಕ 6 ಗಂಟೆ ಆಗ್ತದ. 6 ಗಂಟೆ ತನ ಸ್ನ್ಯಾಕ್ಸ್ ಅವರೇ ಪ್ರೊವೈಡ್ ಮಾಡತ್ತಾರ. ನೋಡ್ರಿ ಅಲ್ಲಿ ನಿಮ್ಗೆ ಕಾಣಿಸ್ತದಲ್ಲ, ಅದೇ ನೇತ್ರಾಣಿ ಐಲ್ಯಾಂಡ. ಬಂದು ರೀಚ್ ಆಗೀವಿ ಈಗ. ವಾವ್, 19 ಕಿಲೋಮೀಟ್ರ ಸಮುದ್ರದಾಗ ಬೋಟ್ ರೈಡ್ ಮಾಡ್ಕೊಂಡು ಬಂದೀವಿ ನೋಡ್ರಿ. ವಾವ್, ಎಷ್ಟು ಸಖತ್ತಾಗದ ನೋಡ್ರಿ. ಬಟ್ ಆ ಐಲ್ಯಾಂಡ್ ಕಾಣ್ತದಲ್ಲ, ಆ ಐಲ್ಯಾಂಡ್ ಒಳಗೆ ಅಲೋ ಮಾಡಲ್ಲ. ಬಟ್ ಅಲ್ಲಿ ಐಲ್ಯಾಂಡ್ ಪಕ್ಕದಲ್ಲೇ ಸ್ಕೂಬಾ ಡೈವಿಂಗ್ ಮಾಡ್ತಾರ. ಇಲ್ಲಿ ನೋಡ್ರಿ ಫ್ರೆಂಡ್ಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ನಾರ್ಕ್ಲಿಂಗು. ನೋಡ್ರಿ ನೇತ್ರಾಣಿ ಐಲ್ಯಾಂಡ್ ಆಗಿದೆ ಅಂತ. ಈಗ ಇದು ಸ್ಕೂಬಾ ಡೈವಿಂಗ್ ಮಾಡಿಲ್ಲ, ಬರೀ ಸ್ವಿಮ್ ಮಾಡ್ಕೊಂಡು ಬಂದಿದ್ದು. ಇನ್ನು ಸ್ಕೂಬಾ ಡೈವಿಂಗ್ ಹೋಗಬೇಕು. ಲೈಫಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡುತ್ತಿದ್ದು. ಅದು ಸಮುದ್ರ ಮತ್ತೆ ಎಷ್ಟೊಂದು ದೂರ ಬಂದು ಲೆಟ್ಸ್ ಗೋ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. Going down, and you know this one? Yeah, equalization for our year. Yeah, I told you, pinch your nose and try to exhale through your nose when you are exhaling through your mouth. Okay. ಅರಬ್ಬಿ ಸಮುದ್ರದ ಒಳಗಿನ ಪ್ರಪಂಚ ನೋಡುತ್ತಾ ನೋಡುತ್ತಾ ನನಗೆ 30 ನಿಮಿಷಗಳ ಕಾಲ ಹೊರಗಿನ ಪ್ರಪಂಚವನ್ನೇ ಮರೆಸಿತ್ತು. ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ಒಂದು ಸಲನಾದರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಯಾಕಂದ್ರೆ ಸಮುದ್ರದ ಒಳಗಿನ ಪ್ರಪಂಚ ನೋಡಿದಾಗ ನಾವಿರುವ
ಹೊರಗಿನ ಪ್ರಪಂಚವನ್ನೇ ಮರೆಸುತ್ತೆ ಈ ಸಮುದ್ರ. ಈಗ ಈಜು ಬರಲ್ಲ ಅವ್ರಿಗೆ ಏನು ಹೇಳ್ತೀರಾ? ಈಜು ಬರಲ್ಲ ಬಂದಿಲ್ಲ ಅಂದ್ರು ಮಾಡ್ಬೋದು. ಈಜಿಗೂ ಇದಕ್ಕೇನು ಸಂಬಂಧ ಇಲ್ಲ, ಆರಾಮಾಗಿ ಮಾಡ್ಬೋದು. Like a guy, like we have seen 500 fish, school of fishes, different types of school of fishes. These crazy, these people are one of the biggest scuba divers. ಈಗ ಎಲ್ಲರೂ ಸ್ಕೂಬಾ ಡೈವ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಕೇಳಿ ಹೆಂಗಿದೆ ಅಂತ. ಹೆಂಗಿತ್ತಣ್ಣ? ಫಸ್ಟ್ ಟೈಮ್ ಮಾಡಿದವು, ಫಸ್ಟ್ ಟೈಮ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐತೆ ಎಲ್ರಿಗಂತೂ. ನನಗಂತೂ ನಂಬಕ್ಕಾಗಿಲ್ಲ ಒಳಗಡೆ ಈ ಥರ ಇರ್ತಂತೆ. ನೇತ್ರಾಣಿಗೆ ಬಾಯಿ ಹೇಳ್ಬಿಟ್ಟು ನಾವು ಮತ್ತೆ ಮುರುಡೇಶ್ವರ ಹೋಗ್ತಿದ್ವಿ ಈಗ.